ಮದುವೆ ಆಗಕ್ಕೆ ಮದುವೆ ಮಾಡಕ್ಕೆ ಮದುವೆ ಆಗಕ್ಕೆ ನಾವು ಮಾಡ್ಕೋಬಹುದಾ ಒಂದು ಭಾಗ, ಇವರಿಬ್ಬರಿಗೆ ಮದುವೆ ಮಾಡ್ಬೋದಾ ಇನ್ನೊಂದು ಭಾಗ, ಒಪ್ಪಿ ಅವರವರೇ ಮಾಡ್ಕೊಳ್ಳೋದಕ್ಕೆ ಮಾಡ್ಕೋಬಹುದಾ. ಈಗ ದೊಡ್ಡವರು ಅಂತ ಇರ್ತಾರಲ್ಲ, ದೊಡ್ಡವರು ಅಂತ, ಈ ದೊಡ್ಡವರು ಅಂತ ಕೇಳಿ ಮಾಡ್ತಾರಲ್ಲ, ಇವ್ರಿಗೆ ಮಾಡಬಹುದಾ ಅಂತ ಎರಡು ಕಡೆನೂ ಕ್ವಶನ್ ಮಾರ್ಕೆ. ಹೌದಾ? ಈ ಕ್ವಶನ್ ಮಾರ್ಕ್ ಉತ್ತರ ಹೇಳ್ತಾರಲ್ಲ, ಅದಿನ್ನೂ ಕ್ವಶನ್ ಮಾರ್ಕೆ, ಉತ್ತರ ಅಂತೂ ಅಲ್ಲ ಅದು, ಅಲ್ವಾ? ಅಲ್ಲಿ ನಾವು ಕೇಳಬೇಕಾಗಿದ್ದೇನು ಅಂದರೆ, ಇವ್ರು ಮಾಡಬಹುದಾ ಅಂತ ಕೇಳೋಂಗಿಲ್ಲ, ಇವರು ಹೊಟ್ಟೆಯಲ್ಲಿ ಹುಟ್ಟೋ ಮಗು ಚೆನ್ನಾಗಿರುತ್ತಾ, ಇದನ್ನು ಕೇಳಬೇಕಾದ್ದು ನಿಜವಾದ ಸತ್ಯವಾದ ಮದುವೆ. ನಾವು ಮಾಡ್ತಿರೋ ತಪ್ಪೆಲ್ಲಿ? ಮದುವೆ ಆಗುತ್ತಾ ಇವರಿಬ್ಬರಿಗೆ ಅಂತ ಕೇಳ್ತಿರೋದ್ರಲ್ಲಿ ಗುರುಗಳೇ. ಮದುವೆ ಎಲ್ಲರೂ ಅನ್ಕೊಳ್ಳೋದೇನಂದ್ರೆ, ಈಗ ಮದುವೆ ಆದ್ಮೇಲೆ ಮಗು ಆಗುವಂಥದ್ದು, ಈಗ ಸದ್ಯದ ಪ್ರೆಸೆಂಟ್ ಏನಿದೆ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಆಮೇಲೆ ಅದನ್ನ ತಿಳ್ಕೊಳ್ಳೋ ಅನ್ನೋ ಮನಸ್ಥಿತಿ ಎಲ್ರಿಗೂ ಇರುತ್ತೆ ಗುರು. ಅಲ್ಲ, ಮದುವೆ ಆಗೋದ್ರ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ, ನೀವು ಇನ್ನೊಬ್ಬರ ಹತ್ರ ಹೋಗಿ ಕೇಳಿದ್ದೀರಾ ಏನಂತ, ಇವರಿಬ್ರಿಗೆ ಮಾಡ್ಬೋದಾ ಅಂತ. ಸರಿನಾ ಇದು? ಅಲ್ಲ ರೀ, ನಿಮ್ಮ ಮಗ ಅವನು, ನಿಮ್ಮ ಮಗಳು ಮಾಡ್ಬೋದಂತ ಅವ್ರನ್ನೇನು ಕೇಳ್ತೀರಾ? ಅವ್ರ ಹತ್ರ ಏನು ಗೊತ್ತಿದೆ? ಹಾಗಿದ್ಮೇಲೆ ಮಗು ಮಾಡ್ಕೊಳ್ಳೋದನ್ನು ಅವ್ರ ಹತ್ರ ಕೇಳುವಂಥದ್ದು ಏನಿರುತ್ತೆ ಅನ್ನೋದು ಪ್ರಶ್ನೆ ಬರುತ್ತಲ್ವಾ ಗುರುಗಳೇ? ಅಲ್ಲಿ ಒಂದು ವಿಷಯ, ನಾವು ಬುದ್ಧಿ ಜಾಸ್ತಿ ಬೆಳೆಸ್ಕೊಂಡಾಗ ಒಂದಕ್ಕೊಂದು ವಾದ ಬರ್ತದೆ, ತರ್ಕ ಅಂತಾರೆ ಇದಕ್ಕೆ. ನಾವು ಒಂದು ತಪ್ಪನ್ನ ಗೊತ್ತಾದ ಮೇಲೆ ಮತ್ತಿನ್ನೊಂದು ತಪ್ಪು ಮಾಡ್ಕೋಬಾರ್ದು. ಹೌದು, ಮದುವೆ ಅಂತ ಮಾಡೋದಕ್ಕೆ ವಂಶ ಬೆಳೀಲಿ ಅಂತ ಅಲ್ವಾ ಅಂತ ಅನ್ಕೊಂಡಿದ್ದೀವಿ. ಅಲ್ಲ, ಅನ್ಕೊಂಡವ್ರೆ. ಆದರೆ ವಂಶ ಬೆಳೆಯೋ ಮಗು ಕರೆಕ್ಟಾಗಿ ಹುಟ್ಟುತ್ತೆ ಅನ್ನೋದು ನಿಗೂಢ. ಹೌದು, ಇವರಿಬ್ಬರು ಚೆನ್ನಾಗಿರ್ತಾರ ನಿಗೂಢ. ಇದು ಸತ್ಯ ಇಲ್ಲಿ ಬಂತು, ಶಾಸ್ತ್ರ ಎಲ್ಲ ಆಯ್ತದು, ಎಲ್ಲ ಆಯ್ತದು? ಇಲ್ಲ ಗುರುಗಳು, ನಂಬಿಕೆನೇ ಇಲ್ಲ. ಹೌದು, ಅಂದ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಗೆ ತಿಳ್ಕೊಳ್ಳೋದಾಗಾದ್ರೆ, ಕೇಳಕ್ಕೆ ಹೋದ್ರೆ ಸಿಕ್ಕೋದೆ ಅವರು, ಅವ್ರು ಬಿಟ್ಟರೆ ಬೇರೆ ಸಿಗಲ್ಲ. ಅಂದಮೇಲೆ ನಾವು ಯಾರ ಹತ್ರ ಕೇಳೋದು? ಈಗ ನೀವು ಹತ್ರ ಬರೋಕ್ಕಾಗತ್ತಾ? ನೀವು ಸಿಕ್ಕಲ್ಲ, ಸಿಕ್ಕಿದ್ರು ನಾವು ಅದನ್ನು ಹೇಳೋದೇ ಇಲ್ಲ. ಯಾವ್ದನ್ನ ಆಗುತ್ತಾ ಇಲ್ವಾ ಅಂತ. ಮದುವೆ ಆಗುತ್ತಾ ಇಲ್ವಾ ಅಂತ ನಮ್ದು ಡೌಟ್ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮ ಹತ್ರ ಬರೋಕ್ಕೂ ಕೂಡ ನೀವು ಏನಕ್ಕೆ ಅಂದರೆ, ಮದುವೆ ವಿಷಯದಲ್ಲಿ ತುಂಬ ಗಟ್ಟಿತನ ಇರಬೇಕು. ಬೇಡ ಅಂದರೂ ಬಿಡಕ್ಕೂ ರೆಡಿ ಇರಬೇಕು. ಅವ್ರನ್ನೇ ಮಾಡ್ಕೋತೀನಿ ಅಂದರೆ ಹೇಳಿದನ್ನು ಕೇಳಬೇಕು. ಈ ಎರಡು ಆಪ್ಷನ್ ಇದ್ರೆ ನಮ್ಮ ಹತ್ರ ಬರಬಹುದು ಕೇಳಕ್ಕೆ. ತುಂಬ ಕಷ್ಟಕರ ವಿಚಾರ, ಆದರೂ ಕೇಳ್ತೀನಿ, ಅವ್ರ ಮೂಲಕನೇ ಆಗಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದರೆ ಎರಡಕ್ಕೂ ರೆಡಿ ಇರಬೇಕು. ರಿಪೇರಿ ಮಾಡ್ಕೊಳ್ಳೋದು ಆಗೋದೇ ಇಲ್ಲ ಅನ್ನೋ ಮಾತು ಎಲ್ಲೂ ಇಲ್ಲ. ಯಾಕೆಂದರೆ ಎಲ್ಲ ಪ್ಯಾಚ್ ಹಾಕ್ಕೊಂಡೇ ಮದುವೆ ಮಾಡ್ಕೋಬೇಕಾಗಿರೋದು. ಒರಿಜಿನಾಲಿಟಿ ಯಾವುದು ಮದುವೆ ನಡೆದಿಲ್ಲ, ಇತಿಹಾಸದಲ್ಲಿ ನಡೆಯೋದೂ ಇಲ್ಲ, ಮುಂದಕ್ಕೂ ಇಲ್ಲ, ಹಿಂದಕ್ಕೂ ಇಲ್ಲ, ಈಗಲೂ ಇಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಲ್ಲಮ್ಮ. ಹೊಸ ಬೀಗ ಹಳೆ ಬೀಗದ ಕೀ, ಏನು ಗೊತ್ತಾಯ್ತು? ಹೊಸ ಬೀಗ ಬೀಗದ ಕೀ ಹಳೇದು. ಯಾಕಂಗೆ ಹೇಳ್ತೀನಿ, ಎಷ್ಟು ಬಿಡಿಸಿದ್ಮೇಲೆ ಹೊಸ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಬದುಕಿದೆ. ಅದಕ್ಕೆ ನಾವು ಇದಕ್ಕೆ ಒಂದು ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಏನದು? ಮಗು ತೆಗೆಸ್ಬಿಡು ಅಂತ ಹೇಳಿದ್ರು, ತೆಗೆಸ್ಬಿಡೋಣ ಅಂತ ನಾವು ತೀರ್ಮಾನ ತಗೊಂಡು ಇದಕ್ಕೆ ಅಧಿಕಾರ ನಮಗಿಲ್ಲ. ಕೊಟ್ಟಿದ್ದಾನೆ ಭಗವಂತ, ಇದನ್ನ ನೀನು ಸಾಲ ತೀರಿಸಲೇಬೇಕು ಅಂತ. ಅದಕ್ಕೆ ಆ ಕಾರಣ ಹೇಳ್ಕೊಡೋಣ ಆಮೇಲೆ. ಈ ಸಾಲ ನೀನು ತೀರಿಸಲೇಬೇಕು ಅಂತ ಕೊಟ್ಟು ಕಳಿಸಿದ್ದಾರೆ. ಯಾಕೆ ಆ ಥರ ಹುಟ್ಟಿತು ಅಂದರೆ, ಅಕಸ್ಮಾತಾಗಿ ದುರಂತವಾಗಿ ಆಕ್ಸಿಡೆಂಟ್ ಆದಾಗ ಕುಟುಂಬದಲ್ಲಿ, ನೆನೆ ಏನು ಹೇಳಿದ್ದೆ, ಸತ್ತೋರು ಎಲ್ಲೂ ಹೋಗಿಲ್ಲ, ನಿಮ್ಮ ಮನೆಯಲ್ಲೇ ಇದ್ದಾರೆ ಅಂದಲ್ಲ. ಇದು ಪಾರ್ಟ್ 2. ನಿಮ್ಮ ಮನೇಲಿ ಇದ್ರೆ ನೋಡ್ಕೊಳ್ಳಿ. ಇವತ್ತು ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗ ಹೇಳ್ತೀನಿ. ಇದ್ದಾರೆ, ಇರ್ತಾರೆ, ಹುಟ್ಟುತ್ತಾರೆ, ಇದು ಸತ್ಯ. ಈಗಲೂ ಇದ್ದಾರೆ, ಇರ್ತಾರೆ, ಮುಂದೆನೂ ಬರ್ತಾರೆ, ಇದು ಸತ್ಯ. ಇದಕ್ಕೆ ಬೇಕಾದಷ್ಟು ಪುರಾವೆಗಳನ್ನ ನಾನು ತೋರಿಸ್ಕೊಡ್ತೀನಿ ಕುಟುಂಬದ ವಿಚಾರದಲ್ಲಿ. ಇದಕ್ಕೆ ನಾವು ಈ ವಿಷಯದ ತುಂಬ ಚಾಲೆಂಜು. ಹೀಗೆ ಇದೆ, ಹೀಗೆ ಆಗಿದೆ ಹೇಳ್ಕೊಡೋಣ, ಅದ್ರ ಬಗ್ಗೆ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಹಾಗಿರಬೇಕಾದ್ರೆ ನಾವು ಎಚ್ಚರಿಕೆ ತಗೋಬೇಕಂದ್ರೆ ಒಂದು ತಿಳ್ಕೋಬೇಕು, ಅದು ಅಲ್ಲಿಗೆ ನಿಲ್ಲಿಸಿರೋಣ. ಏನು, ಅದು ತಗೊಳ್ಳೇಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ, ಮಗು ತಗೊಳ್ಳೋದ ಬೇಡವಾನ ಲೆಕ್ಕಾಚಾರಕ್ಕೆ ನಮ್ಮ ಕುಟುಂಬದ ವಂಶದಲ್ಲಿ ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಸತ್ತಿರ್ತಾನೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ತಾನೆ. ಇದೆಲ್ಲ ಎಲ್ಲಿರುತ್ತೆ? ಸ್ಥಾಪನೆ ಆಗಿರುತ್ತೆ ನಿಮ್ಮ ಮನೆಯಲ್ಲಿ. ನೀವು ಅವ್ರನ್ನ ತಗೊಂಡಾಗ ಹಾಕ್ಬಿಡ್ತೀರಾ, ನಿಮ್ಮ ಮನೇಲಿ ಅವ್ರು ಸ್ಥಾಪನೆ ಮಾಡಿಬಿಟ್ಟೆ ಹೋಗಿರೋದು ಅಂತ ನಿಮಗೆ ಗೊತ್ತಿಲ್ಲ. ಈಗ ಅರ್ಥ ಆಯ್ತಾ? ಅಂದ್ರೆ ಡೆಪಾಸಿಟ್ ಇಟ್ಟು ಹೋಗಿರ್ತಾರೆ. ಕ್ಯಾನ್ಸರ್ ಆಗಿ ಹೋದ ಅಲ್ಲ, ಇಟ್ಟೋದ. ಹಾರ್ಟ್ ಅಟ್ಯಾಕ್ ಆಗಿ ಹೋದ ಇಲ್ಲ, ಇಟ್ಟೋದ. ಇನ್ನೊಬ್ರಿಗಾಗತ್ತೆ ನೋಡ್ಕೊಳ್ಳಿ ಅಂತ. ಹೆಂಡತಿ ಓಡೋಗ್ಬಿಟ್ಲು, ಹೆಂಡತಿ ಸತ್ತೋಗ್ಬಿಟ್ಲು, ಗಂಡ ಬಿಟ್ಟು ಹೋಗ್ಬಿಟ್ಟ. ಈ ದುರಂತಗಳು ಕುಟುಂಬದಲ್ಲಿ ಏನು ನಡೆಯುತ್ತೆ, ಇವೆಲ್ಲ ಕುಟುಂಬದಲ್ಲಿ ಡೆಪಾಸಿಟ್ ಇದ್ದು ನೆಕ್ಸ್ಟ್ ಜನರೇಷನ್ ಬರುತ್ತೆ ನಿಮಗೆ.